ನಮ್ಮ ಪೊದ್ದು ನೋಡಿದ್ರೆ ಬೇಜಾರಾಯ್ತದೆ. ಹ್ಞೂ, ಮನೆಗಿರೋರು ಎಲ್ರೂ ಹೊಸ ವರ್ಷ ಸೆಲೆಬ್ರೇಷನ್ ಅಂತೇಳ್ಬಿಟ್ಟು ಎಲ್ಲ ಹೊಂಟೋಗ್ಬಿಟ್ಟವ್ರೆ ಅತ್ತಾಗಿ. ಹೊಸ ವರ್ಷ ಅಂತೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಪಾಪ. ಆದರೆ ನಮ್ಮ ಪೊದ್ದಿ ಮಾತ್ರನೇ ನೋಡಿ ಹೆಂಗೆ ಮನೆ ಕಂಡವಳಿ ಅಂತ ಬೇಜಾರಾಯ್ತದೆ. ಅದಕ್ಕೆ ಪೊದ್ದು ಬೇಜಾರಾಗಬಾರ್ದು, ಹೊಸ ವರ್ಷದ ದಿನ ಪೊದ್ದು ಬೇಜಾರೇ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಬಂದಿವ್ನಿ ಪೊದ್ದುಗೆ ಸೆಲೆಬ್ರೇಷನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೇಕ್ ಎತ್ಕೊಂಡು. ಇದು ನೋಡ್ರೆ ಮನೆ ಕಂಡೈತಿ. ಟೇಮ್ ಆಯಿತು, 12 ಗಂಟೆ ಆಯಿತು, ಹೊಸ ವರ್ಷ ಶುರುವಾಗಿ ಎಲ್ಲರೂ ಪಟಾಕಿಗಳ ಮೇಲೆ ಪಟಾಕಿಗಳು ಹೊಡಿತಿದ್ರೆ ನಮ್ಮ ಪೊದ್ದು ಡಾರ್ಲಿಂಗ್ ಸುಮ್ಕೆ ಮನೆ ಕಂಡೈತಲ್ಲ. ಓ ಪೊದ್ದು ಪೊದ್ದು ಹೋಗತ್ತ ಫುಲ್ಲು ನಿದ್ದೆ. ಹೊಸ ವರ್ಷ ಕಣಮಿ, ಹೊಸ ವರ್ಷ. ಎದೊಳು ಯಾಕೆ ನಿನ್ನ ಗಂಡನು ನಿನಗೆ ಸೆಲೆಬ್ರೇಷನ್ ಮಾಡಕ್ಕೆ ಬಿಡ್ತಿಲ್ಲ ತಗ. ನೋಡಿ ನಿನ್ನ ಗಂಡ ಮಾತ್ರ ಹಂಗೆ ಆರಾಮಾಗಿ ಹೋಗ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಮಜಾ ಮಾಡ್ತಾವನಿ. ಚಿಕನ್ ಮಟನ್ ಮಾಡಿಸ್ಕೊಂಡು ನೀನು ನೋಡು, ಅಯ್ಯೋ ಪಾಪ ಅನ್ನಂಗೆ ಹಿಂಗೆ ಮನೆ ಕಣಿದೀಗಲ್ಲ. ಓ ಪೊದ್ದು ಪೊದ್ದು ಏ ಪೊದ್ದು, ಅಯ್ಯೋ ಪೊದ್ದು ಇನ್ನು ಯಾರು ರೇಂಜಿಗೆ ನಿದ್ದೆ ಹೊಡಿತಿದ್ಯಾ ಪೊದ್ದು ಡಾರ್ಲಿಂಗ್? ಯಪ್ಪ, ಯಾರು ರೀ ಬಂದ್ರ? ಅಯ್ಯೋ ಬಂದೈರಿ. ಏಯ್ ಪೊದ್ದು ಡಾರ್ಲಿಂಗ್, ಇಲ್ಲಿ ನೋಡಿ ನಾನು. ಬೈರವ, ನೀನು ಇಷ್ಟೊತ್ತಾಗ ಬಂದ್ಬಿಟ್ಟಿದೀಗ? ಯಾರು ಬೆಳಗ್ಗೆ ಆಯ್ತು, ನನ್ನ ಗಳ್ಳ ಬಂದ ಅಂತ ಅನ್ಕೊಂಡೆ. ನೀನೇನು ಇಷ್ಟೊತ್ತಿಗೆ ಇದೇನಿದು ಕೇಕು ಪಾಕೆಲ್ಲ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದೀಗ? ಏನಕ್ಕೆ? ಆ ಕುಂತ್ಕೊಂಡು ಒಬ್ಬನೇ ತಿನ್ನಾನೆ ನಿನ್ನ ಮುಂದೆ ನೋಡಿಸ್ಕೊಂಡು ಅಂತ ಹೇಳ್ಬಿಟ್ಟು. ಏ ಪೊದ್ದು ಡಾರ್ಲಿಂಗ್, ಊರವರೆಲ್ಲ ಅಲ್ಲ ದೇಶ ಪ್ರಪಂಚದಾಗಿರೋರೆಲ್ಲನೂ ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಾವ್ರೆ. ಹೊಸ ವರ್ಷ ಅಂತ ಹೇಳ್ಬಿಟ್ಟು ಇದೇನಮ್ಮಿ ನೀನು ಹಿಂಗೆ ಗುಬ್ರ ಹಾಕೊಂಡು ನೀಟಾಗಿ ಮನಿಕೊಂಬಿಟ್ಟಿದ್ದೀಗಲ್ಲ. ಅಯ್ಯ ನಿನ್ನ ನೋಡು, ಯಾರನ್ನ ನಿನ್ನ ಒಬ್ಬರಾದ್ರೂ ನೆನೆಸ್ಕೊತಾರ? ಯಾರು ನೆನೆಸ್ಕೊಳಕ್ಕಿಲ್ಲ, ನನ್ನ ಒಬ್ಬನೇ ಬಡಪಾಯಿ ನೀನು ನೆನೆಸ್ಕೊಳ್ಳೋದು. ಆದರೂ ಜಾಂಬ ಮಾಡ್ತತೆ. ಎದ್ದೋಳು ಮ್ಯಾಕೆ. ಭೈರವ, ಕೇಕ್ ಎಲ್ಲ ತಗೊಂಡು ಬಂದಿದ್ದೀಗಲ್ಲ, ಏನಕ್ಕೆ ಇಷ್ಟೊತ್ತಾಗ ತರಬೇಕಿತ್ತು? ಅಯ್ಯೋ ಶಿವನಿ, ಎಲ್ರು ಹೊಸ ವರ್ಷ ಮಾಡ್ಕೊತಾವ್ರಿ. ನಮ್ಮ ಫ್ರೆಂಡ್ಸ್ ಯಾರೂನುವೆ ಎಲ್ರು ಈಗ ಸೊಳಿ ಅಲ್ವಾ, ಬುಡಮ್ಮಿ ಯಾಕೆ ಸುಮ್ಮನೆ ಸೊಳಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು. ಅದಕ್ಕೆ ನಾನು ತಗಿನಿ ಏನು ಬಿಡು ಸೆಲೆಬ್ರೇಷನ್ ಮಾಡೋದು, ಬೆಳಗ್ಗೆ ಎದ್ಬಿಡು ದೇವಸ್ಥಾನಕ್ಕೆ ಹೋಗೋನಿ ಅಂತ ಹೇಳ್ಬಿಟ್ಟು ಸುಮ್ಕೆ ಆಗ್ಬಿಟ್ಟೆ. ನೀನು ನೋಡಿದ್ರೆ ಇಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದ್ಬಿಟ್ಟಿದ್ದೀಗಲ್ಲ. ಈ ಭೈರವ ಇರಕಂಟ ನೀನು ತಲೆ ಕೆಡ್ಸ್ಕೊಬೇಡ. ನಾನಿರುವುದೇ ನಿನಗಾಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ. ನೋಡ್ಪದ್ದು ಪದ್ದು ಡಾರ್ಲಿಂಗ್, ತಗ ಕೇಕ್ ಕಟ್ ಮಾಡು. 2026 ನೀನು ಬಾಳಗೆ ಖುಷಿ ಬರಲಿ, ಸಂತೋಷ ಬರಲಿ, ಸಂತೋಷ ಸಿಗಲಿ, ಎಲ್ಲನೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊತೀನಿ. ಸರಿನಾ? ನೀನು 2026 ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೋ ಎಲ್ಲನೂ ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಭೈರವ. ನನ್ನ ಮಗನು ಫ್ರೆಂಡ್ಸ್ಗಳ ಜೊತೆ ಹೊಂಟೋಗ್ಬಿಟ್ಟ, ಹಂಗೆ ನನ್ನ ಗಂಡನೂ ಹೊಂಟೋಗ್ಬಿಟ್ಟ. ಆದರೆ ನೀನು ನನ್ನನ್ನು ನೆನೆಸ್ಕೊಂಡು ನೀನು ಬಂದ್ಬಿಟ್ಟು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಿದ್ದೀಗಲ್ಲ, ಬೋಲ್ ಖುಷಿ ಆಯ್ತದೆ ನಂಗಂತೂ. ಏನೋ ಬುಡತ್ತಾಗಿ ಎಲ್ಲೋ ಯಾವುದೋ ಜನ್ಮದಾಗ ಪುಣ್ಯ ಮಾಡಿದ್ದೆ. ಯಾರ ಕಣ್ಗೂ ಕಾಣ್ದಿರ ನೀನು ಕಾಣಿಸ್ಕೊಂಡು ಎಷ್ಟೆಲ್ಲ ನೋಡ್ತಾ ಇದ್ದೀಗ. ನನ್ನಂತೂ ನನ್ನ ಗಂಡಂಗೂ ನಾನು ನೆನಪಾಗೋದಿಲ್ಲ, ನೀನು ನೆನಪಾಗಿದ್ದೀನಲ್ಲ, ಅದೇ ನಂಗೆ ಭಾಳ ಖುಷಿ ಅಂತಂದರೆ. ಸಾಕು ಮಾತಾಡಿದ್ದು. ಹೊಸ ವರ್ಷ ಜಾಸ್ತಿ ಮಾತಾಡಂಗಿಲ್ಲ. ಕಟ್ ಮಾಡಿ ಕೇಕ ಕಟ್ ಮಾಡು. ಹ್ಯಾಪಿ ನ್ಯೂ ಇಯರ್ ಪದ್ದು, ಹ್ಯಾಪಿ ನ್ಯೂ ಇಯರ್ ಪದ್ದು, ಹ್ಯಾಪಿ ನ್ಯೂ ಇಯರ್ ಪದ್ದು ಡಾರ್ಲಿಂಗ್. ಥ್ಯಾಂಕ್ಸ್ ಭೈರವ, ಥ್ಯಾಂಕ್ ಯು ಸೋ ಮಚ್ ಭೈರವ. ಬಾ ಭೈರವ, ನೀನು ಕಟ್ ಮಾಡಿವಂತೆ? ಇಲ್ಲ ಕಣವ, ನೀನು ಕಟ್ ಮಾಡಿ ಫಸ್ಟ್. ನೀನು ಕಟ್ ಮಾಡಿ ಖುಷಿಯಾಗಿರು. ನಮಗೆಲ್ಲ ಯಾವ ಆಸೆನೂ ಇರೋದಿಲ್ಲ ಪದ್ದು ಡಾರ್ಲಿಂಗ್. ಈ ಕೇಕುಗೆ ಕಟ್ ಮಾಡ್ಬೇಕನ್ನೋ ಆಸೆ ಎಲ್ಲ ದೆವ್ವಾದ್ಮೇಲೆ ಏನು ಇರೋಕ್ಕಿಲ್ಲ, ಎಲ್ಲ ಹೊಂಟೋಗ್ಬಿಡ್ತದೆ. ಕಟ್ ಮಾಡಿ ನೀನು. ಕೇಕ್ ಒಂದೇ ಸಂದಕೈತೆ, ತಕ ಭೈರವ, ನೀನು ತಿನ್ನು ಬಾ, ತಿನ್ನಿಸ್ತೀನಿ. ನಾವೆಲ್ಲ ಕೇಕ್ ತಿನ್ನ ಅಂತ ಕ್ಯಾಟಗರಿ ಅಲ್ಲ ನಮ್ದು. ಎಲ್ಲನೂ ನಮ್ದು ಏನಿದ್ರು ಬಿರಿಯಾನಿ ತಿನ್ನ ಕ್ಯಾಟಗರಿ ಪದ್ದು ಡಾರ್ಲಿಂಗ್, ಬಿರಿಯಾನಿ. ಹೇಳಿದ್ನಲ್ಲ ಭೈರವ, ನಿಂಗೆ ಬೆಳಗ್ಗೆ ಮಾಡ್ಬಿಟ್ಟು ನಾನೇನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡ್ತೀನಿ ಬಿಡು. ಈಗಾಗಲೇ ಇನ್ನೂ 12 ಗಂಟೆ ಮಧ್ಯರಾತ್ರಿ ಆಗೈತೆ. ಇವಾಗ ಎಲ್ಲಿಂದ ಬಿರಿಯಾನಿ ಅಂತ ತಂದ್ಬಿಡ್ಲಿ ಹೇಳಿ, ನಾನು ಮಾಡಲಿ? ಇಷ್ಟೊತ್ತಾಗ ಮಾಡ್ಬಿಟ್ರೆ ಇದು ಯಾವ್ದೆಲ್ಲ ಪ್ಯಾಕ್ರು ಇಷ್ಟೊತ್ತಾಗ ಮಾಡ್ತೈತಿ ಅಂತ ಅನ್ಕೊಳಕ್ಕಿಲ್ವಾ? ಯಾರು ಹೇಳಿದ್ದು ನೀನು ಮಾಡು ಅಂತ ಹೇಳ್ಬಿಟ್ಟು? ನಿಂಗೊಂದು ಸರ್ಪ್ರೈಸ್. ಎದ್ ಬಾ ಇಲ್ಲಿ. ಏನು ಬೇಡ, ಏನು ಅಂತ ಹೇಳು. ಎದ್ ಬಾ ಪದ್ದು ಡಾರ್ಲಿಂಗ್. ನೀನು ಹೊಸ ವರ್ಷ ಅಂದ್ರೆ ಎಲ್ಲರೂ ಮಜಾ ಮಾಡ್ತಾವ್ರಿ, ನೀನ್ ಯಾಕೆ ಹಿಂಗೆ ಕೂತಿದ್ಯಾ? ಎದ್ ಬಾ ಇಲ್ಲಿ. ಭೈರವ, ನಿದ್ದೆ ಮಾಡೋದ್ ಬೇಡವಾ? ತಿರುಗ್ ಬೆಳಗ್ಗೆ ಎದ್ದು ಅಡುಗೆ ಪಡ್ಗೆ ಎಲ್ಲ ಮಾಡ್ಬೇಕು. ಇವಾಗ ಮನೆ ಕಬಿಡ್ಲಾ? ಶಂಕರ್ ನಾಗವ್ರು ಹೇಳಿಲ್ವಾ, ಸತ್ ಮೇಲೆ ಮಲಗಿದ್ದೇನೇನಿಯ. ಇದ್ದಾಗ ಏನಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾರ ಮಾಡ್ತಾ ಇರ್ಬೇಕು ನಾವು, ಅಷ್ಟೇ. ನೀನನ್ನು ಯಾರೂ ಖುಷಿ ಪಡಿಸಿಲ್ಲ, ಫ್ರೆಂಡ್ಸ್ ಮನ್ಗೋಗಿಲ್ಲ, ಗಂಡ ಕರ್ಕೊಂಡೋಗಿಲ್ಲ, ಮಗ ಕರ್ಕೊಂಡೋಗಿಲ್ಲ. ಆದರೂ ಈ ಭೈರವ ಬಂದವನೇ ಅಂದರೆ ಯೋಚನೆ ಮಾಡು. ನೋಡು ನಾನು ಹೆಂಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಬಾ ಈಚೆ ಕಡೆಗೆ ಬಾ. ಅಯ್ಯೋ ಭೈರವ, ಇದೇನು ಬಿರಿಯಾನಿ ಕಬಾಬು ಎಲ್ಲಾನು ರೆಡಿ ಮಾಡ್ಬಿಟ್ಟಿದ್ದೀಗಲ್ಲ? ಮತ್ತೆ ಈ ಭೈರವ ಅಂದರೆ ಸುಮ್ಮನೆನಾ?
ನೋಡು ಮಾತಾಡ್ಕೊಂಡು ಹಂಗೇನಿಯ ಬಿರಿಯಾನಿ ತಿನ್ನನಿ ಅಂತ ಹೇಳ್ಬಿಟ್ಟು ನಾನೇನಿಯ ಹೆಂಗೆ ಬಿರಿಯಾನಿ ಕಬಾಬ್ ಎಲ್ಲ ರೆಡಿ ಮಾಡ್ಬಿಟ್ಟಿವ್ನಿ ನಿನಗೋಸ್ಕರ. ನೀನು ಹೊಸ ವರ್ಷದ ದಿನ ನೀನು ಕಷ್ಟಪಟ್ಬಿಟ್ಟು ಯಾಕೆ ಪಾಪ ಬಿರಿಯಾನಿ ಮಾಡಬೇಕು, ಆರಾಮಾಗಿ ನಮ್ಮ ಪೊದ್ದು ಡಾರ್ಲಿಂಗ್ ಆರಾಮಾಗಿರಬೇಕು, ಆರಾಮಾಗಿ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇನಿ ಅನ್ಕೊಂಡೆ. ನಮ್ಮ ಪೊದ್ದು ಡಾರ್ಲಿಂಗ್ ಆರಾಮಾಗಿರಬೇಕು ಅಂತಂದರೆ ನಾನೇನಿಯ ಮಾಡಿ ಬಡಿಸ್ಬೇಕು ಅಂತ ಹೇಳ್ಬಿಟ್ಟು. ಪೊದ್ದು ಡಾರ್ಲಿಂಗ್ ಕುಂತ್ಕ, ಕೇಕ್ ಕಟ್ ಮಾಡಿದ್ದಾಯ್ತು. ಈಗ ಬಿರಿಯಾನಿ ಪಾರ್ಟಿ, ಕಬಾಬ್ ಬಿರಿಯಾನಿ ಪಾರ್ಟಿ. ಕುಂತ್ಕ ಬಾ, ಕುಂತ್ಕ, ಹೊಟ್ಟೆ ತುಂಬ ತಿನ್ನು ನೀನು. ಭೈರವ, ಥ್ಯಾಂಕ್ ಯು ಸೋ ಮಚ್ ಭೈರವ. ನನಗೇನು ಆಸೆ ಇರಲಿಲ್ಲ ಅಂತಲ್ಲ, ನನಗೂ ಬಲ ಆಸೆ ಇತ್ತು. ನನಗೂ ಹೊಸ ವರ್ಷ ಮಾಡಬೇಕು, ಹೊಸ ವರ್ಷ ಸೆಲೆಬ್ರೇಷನ್ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಳಗೆ ಏನೇನೋ ಆಸೆ ಇತ್ತು. ನನಗೂ ಬಲ ಆಸೆ ಇತ್ತು ಕಣ್ ಭೈರವ. ನನಗೂ ಹೊಸ ವರ್ಷನ ಹಂಗೆ ಸೆಲೆಬ್ರೇಷನ್ ಮಾಡಬೇಕು, ಹಿಂಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ. ಆದರೆ ಯಾರು ನನಗೆ ವಯಸ್ಸಾಗೈತಲ್ಲ, ಈಗ ಯಾರು ಕರ್ಕೊಂಡು ಹೋಯ್ತಾರೆ ನನ್ನ ಮಗ ನೋಡಿದ್ರೆ ಫ್ರೆಂಡ್ಸ್ ಜೊತೆ ಹೊಂಟೋಗ್ಬಿಟ್ಟ. ನನ್ನ ಗಂಡ ಅಷ್ಟೇ ಊರಾಗ್ಲೆಲ್ಲರೂ ಅವರಲ್ಲ, ಪಾರಕ್ಕನ ಗಂಡ, ಜಯಕ್ಕನ ಗಂಡ, ಅವ್ರ ಜೊತೆ ನೀವು ಹೋಗ್ಬಿಟ್ಟ ಸೆಲೆಬ್ರೇಷನ್ ಮಾಡ್ಕೊಬಿಟ್ಟು ಬರ್ತೀನಿ, ಹೊಲ್ದ ಹತ್ರ ಎಲ್ಲ ಮಟನ್ ಚಿಕನ್ ಮಾಡಿಸ್ತೀವಿ ಅಂತ. ನನಗೆ ಯಾಕೋ ಬೇಜಾರಾಯ್ತಿತ್ತು. ನಾನು ಮಾಡ್ತಿಲ್ವಲ್ಲ ಈ ವರ್ಷ, ಹಿಂದಿನ ವರ್ಷ ಎಲ್ಲ ಮಾಡಿದ್ನಲ್ಲ, ಎಲ್ಲರೂ ಚೊಳಿ ಅಂತ ಮನಗ್ಬಿಟ್ರು. ನನಗೆ ಬೇಜಾರಾಯ್ತಿತ್ತು ನಿಜವಾಗೂ. ಮುಂದಿನ ವರ್ಷ ನಾವೇನು ಬದುಕಿರ್ತೀವೋ ಸತ್ತಿರ್ತೀವೋ, ಆದರೆ ಈ ವರ್ಷ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಆಗಲಿಲ್ಲ. ಆದರೆ ನೀನೇನೇ ಕೊನೆಗೂ ನನ್ನ ಕನಸು ಮಾಡಿಬಿಟ್ಟೆ ನೋಡು. ಅಯ್ಯೋ ಪುದ್ದು ಡಾರ್ಲಿಂಗ್, ನಿನ್ನ ಮನ್ಸಾಗ ಏನಿರ್ತದೆ ಅಂತ ನನಗೆ ಗೊತ್ತಾಗಕ್ಕಿಲ್ವೇ? ನಿನ್ನ ಮನ್ಸಾಗ ಮ್ಯಾಲ್ ಮಾತ್ರ ಏನು ಇಷ್ಟ ಇಲ್ಲ ಅಂತ ಮ್ಯಾಲ್ ಮಾತ್ರ ಅಂತೀಯ. ಆದರೆ ಮನ್ಸೊಳಗಡೆ ಎಲ್ಲ ನಿಂಗೆ ಏನು ಇಷ್ಟ ಅನ್ನೋದ್ರೂ ಈ ಭೈರವಂಗೆಲ್ಲ ಗೊತ್ತಾಯ್ತದೆ. ನೋಡು, ಹೊಸ ವರ್ಷನ 50 ಜನ ಜೊತೆ ಸೆಲೆಬ್ರೇಷನ್ ಮಾಡಿದ್ರು ಹೊಸ ವರ್ಷನೇನೆಯ, ಒಬ್ಬರೇ ಸೆಲೆಬ್ರೇಷನ್ ಮಾಡಿದ್ರು ಹೊಸ ವರ್ಷನೇನೆಯ. ಈ ಭೈರವ ಯಾವತ್ತೂ ನಿನಗೆ ಬೇಜಾರು ಮಾಡಲ್ಲ. ಈ ಕೇಕ್ ಕಟ್ ಮಾಡಿದ್ದಾಯ್ತು, ಈಗ ಏನಿದ್ರು ಬಿರಿಯಾನಿ ತಿನ್ನೋದಷ್ಟೇ. ಬಾ ಕುಂತ್ಕ ಬಾ. ವಾ ಭೈರವ, ನನ್ನ ಫೇವ್ರೆಟ್ ಏನಿಯ ಮಾಡ್ಕೊಂಬಿಟ್ಟು ಬಂದಿದ್ದೀಗಲ್ಲ, ಬೋಲ್ ಖುಷಿ ಆಯ್ತು ನಂಗಂತಂದ್ರೆ. ಯಪ್ಪ, ತಿನ್ನದಾ? ತಿನ್ನಕ್ಕೆ ಅಂತೇನಿಯ ಮಾಡ್ಕೊಂಬಿಟ್ಟು ಬಂದಿರೋದು. ನೀನೇನ್ ಡವ್ ಮಾಡ್ಬೇಡ. ಹಿಂಗ್ ಟಕ ಚಿಟ್ಗೆ ಹೊಡೆದ ತಕ್ಷಣ ನಿನ್ಗೇನಪ್ಪ ಎಲ್ಲ ಬಂದ್ಬಿಟ್ಟು ಮುಂದೆಗಡೆ ಇದಾಯ್ತದೆ. ನಾನ್ ಟಕ ಚಿಟ್ಗೆ ಹೊಡೆದ್ರು ಬರ್ಬೇಕಲ್ಲ. ಎಂತದನ್ನು ಬರಕಿಲ್ಲ. ನೀನ್ ನೋಡು, ಎಲ್ಲನೂ ಹೆಂಗ್ ಚಿಟ್ಗಿ ಪಟ್ಗಿ ಹೊಡೆದ್ಬಿಟ್ಟು ಬರೆಸ್ಬಿಡ್ತೀಯ. ನಾನ್ ನೋಡು. ನೀನು ಸತ್ ಮೇಲೆ ನಂತರ ಚಿಟ್ಗಿ ಹೊಡಿವಂತೆ ಪೊದ್ದು ಡಾರ್ಲಿಂಗ್. ಇವಾಗ ಚೆನ್ನಾಗಿ ತಿನ್ನು. ಥ್ಯಾಂಕ್ಸ್ ಭೈರವ. ವಾ, ಮಟನ್ ಬಿರಿಯಾನಿಯಾ? ಸೂಪರ್ ಆಗೈತೆ ಭೈರವ. ಮತ್ತೆ ಈ ಭೈರವನ್ ಮ್ಯಾಜಿಕ್ ಅಂದ್ರೆ ಅಷ್ಟೊಂದು ಸುಲಭ ಅಂತ ಅನ್ಕೋಬಿಟ್ಟ. ಈ ಮ್ಯಾಜಿಕ್ಕು ನೋಡು, ಎಷ್ಟು ಪಟ ಅಂತ ಹೇಳ್ಬಿಟ್ಟು ಹೆಂಗೆ ಅರೇಂಜ್ ಮಾಡಿದ್ದೀನಿ. ಹಂಗೇನಿಯ ಪೆಪ್ಸಿ ಗಿಪ್ಸಿ ಎಲ್ಲನೇ ತಂದಿಕ್ಕಿವ್ನಿ. ನೀನು ಕುಡಿತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಳಗಡೆ ಮಾಡಿಗಿವ್ನಿ. ಇಲ್ಲಿಗೆ ತರಿಸ್ಬಿಡ್ಲಾ? ಏನ್ ಬೇಡ, ಒಂದು ವಾಟರ್ ಬಾಟ್ಲು ಬೇಕಷ್ಟೇ ನೀರು ಕುಡಿಯಕ್ಕೆ. ಬಂತು ತಗ. ಇನ್ನೇನಾರ ಬೇಕಾ ಹೇಳು? ಏನ್ ಕೇಳಿದ್ರು ಪಟ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಿದ್ದಲ್ಲ ನೀನು. ಇನ್ನೇನ್ ಬೇಡ, ಇದನ್ನ ಫಸ್ಟ್ ತಿಂದ್ಬಿಟ್ಟು ಫಸ್ಟ್ ಕುಡಿಯನಿ, ಆಮೇಕಿಂದ ನೋಡ್ರಿ ಏನಾರ ಬೇಕಾರೆ. ಇದೆಲ್ಲ ತಿಂದ್ಮೇಲೆ ಮಧ್ಯರಾತ್ರಿ ನಾನು ನಿದ್ದೆ ಬರ್ತದೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು 2 ಲೋಟ ಕಾಫಿ ಕುಡಿದು ಬಿಡನಿ, ಸೋರೈತದೆ. ಇಂಥ ಅದೃಷ್ಟ ಎಷ್ಟು ಜನಕ್ಕಿರಕ್ ಸಾಧ್ಯ ಭೈರವ? ಒಂದು ದೆವ್ವ, ಬೇಜಾರ್ ಮಾಡ್ಕೊಬೇಡ ದೆವ್ವ ಅಂತಿದೀನಿ ಅಂತ, ಒಂದು ದೆವ್ವದ ಜೊತೆ ಕುತ್ಕೊಂಡು ಅದು ಈ ಮಧ್ಯರಾತ್ರಿನಾಗೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಸುಮ್ಮನೆನಾ? ಹಬ್ಬ ಇದೆಲ್ಲ ನೆನೆಸ್ಕೊಳಕ್ಕೂ ಯಾರ ಕೈಲೂ ಆಗಕ್ಕಿಲ್ಲ. ಆದ್ರೆ ನನ್ನ ಜೀವನದಾಗೆಲ್ಲ ನನ್ಸಾಗೈತೆ ಅನ್ನೋದೇನಿಯ ಖುಷಿ. ಯಾರ ಜೀವನದಾಗಪ್ಪ ಆಗಿರ್ತದೆ ಹಿಂಗ್ ದೆವ್ವದ ಮುಂದೆ ಎದ್ರು ಕುಂತ್ಕೊಂಡು ಯಪ್ಪ ಹಿಂಗೆ ಸೆಲೆಬ್ರೇಷನ್, ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋದು ಬಿಡತದೆ. ಆದ್ರೂ ನಿನ್ನಂತ ಒಳ್ಳೆ ದೆವ್ವ ಇರ್ತದೆ ಅಂತ ಪ್ರಪಂಚದಾಗ ಯಾರಿಗೂ ಗೊತ್ತೂ ಇರೋದಿಲ್ಲ. ಸರಿ ಭೈರವ, ನಾನು ನಿಂಗೆ ಒಳ್ಳೆ ಇಲ್ಲ. ಹ್ಯಾಪಿ ನ್ಯೂ ಇಯರ್. 2025ರಾಗ ನನ್ನ ಜೊತೆ ಹೆಂಗಿದ್ದೋ 2026ರಾಗೂ ನೀನು ನನ್ನ ಜೊತೆ ಹಂಗೆ ನೆನೆಯೇ ಇರಬೇಕು, ಸರಿನಾ? ಪೊದ್ದು ಡಾರ್ಲಿಂಗ್, ನೀನಿಲ್ಲ ಅಂದ್ರೆ ನಾನಿಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನೀನು ಇರೋ ಗಂಟ ನಾನು ನಿನ್ನ ಜೊತೆಯಾಗಿ ನೆನೆಯೇ ಇರ್ತೀನಿ. ಫಸ್ಟು ಮುಕ್ಕು ಚೆನ್ನಾಗಿ ಮುಕ್ಕು ಬಿರಿಯಾನಿಯ. ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಉರ್ಸಿವಂತೆ ಸಂದಕ್ಕೆ. ಹೆಂಗೆ ಮಾಡಿದೆ ಅಂತ ನಿನ್ನ ಗಂಡ ಉರ್ಕೋಬೇಕು. ನಿನ್ನ ಗಂಡ ಬರೋಷ್ಟೊತ್ತಿಗೆ ಆರಾಮಾಗಿ ನೆಮ್ಮದಿಯಾಗಿ ಮನೆ ಕಂಡಿರೋ. ಬೆಳಿಗ್ಗೆ ನಿಧಾನಕ್ಕೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಾ ಇಲ್ಲ ಮತ್ತೆಲ್ಗನ ಹೋಗ್ಬೇಕಾ, ಆರಾಮಾಗಿ ನಿನ್ನ ಗಂಡನ ಜೊತೆ ಓಡಾಡ್ಕೊಂಬಿಟ್ಟು ಬಾ. ಅಲ್ಲಿ ಗಂಟ ಈ ಭೈರವ ನೆಮ್ಮದಿಯಾಗಿ ಮಲಗಿರ್ತಾನೆ. ಭೈರವ, ಈ ಮುದ್ಕಿ ಏನ್ ಮಾಡಿದ್ಲು? ಈ ಮುದ್ಕಿನ ಹೊಸ ವರ್ಷ ಕರೆದಿದ್ರೆ ಬ್ಯಾಡ ಅಂತ ಅನ್ನೋಳ. ನನ್ನನ್ನು ಕರ್ದೇ ಇಲ್ಲ. ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಈ ಪೊದ್ದು ಜೊತೆಯಾಗೇನಿಯ ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಿದ್ದೀಗಲ್ಲ. ಪದ್ದು ಡಾರ್ಲಿಂಗ್, ನನಗೆ ಬೇಕಾಗಿರೋರೊಬ್ರು ಬಂದವ್ರೆ. ಹೇಳ್ತಾ ಇದ್ದಲ್ವಾ ಅಜ್ಜಿ ಅಂತ ಹೇಳಿ? ನಿನ್ಗೇನ್ ಬೇಜಾರಿಲ್ಲ ತಾನೆ? ನಮ್ಮ ಜೊತೆ ಅಜ್ಜಿನೂ ಬರ್ಲಿ. ಪಾಪ ಅಜ್ಜಿಗೆ ಯಾರೂ ಇಲ್ಲ. ನೀನಿರ್ಬೇಕಾರೆ ಭಯ ಯಾಕೆ ಭೈರವ ನಂಗೆ? ಪೊದ್ದುದು ದೇವ್ರಂತ ಮನ್ಸು ಕಣ್ ಭೈರವ.
ಸರಿ ಬಾಜ್ ಪಕ್ಕದ ಕುಂತ್ಕ. ಇಲ್ಲಿ ಕಬಾಬ್ ಪೀಸುಗಳವೆ, ಕಬಾಬ್ ಪೀಸ್ನ ಚೆನ್ನಾಗಿ ತಿನ್ನಿವಂತೆ ಬಾ. ಇಲ್ಲ ಬಿರಿಯಾನಿ ಬೇಕು ಅಂದ್ರೆ ಬಿರಿಯಾನಿನೇ ಕೊಡ್ತೀನಿ. ಬಾ ಬಾ ಕುಂತ್ಕ ಬಾ. ಭೈರವ, ಆ ದೆವ್ವ ಅಂದ್ರೆ ನಿನ್ ಫ್ರೆಂಡ್ ದೆವ್ವ ಯಾಕೆ ಯಾರ ಕಣ್ಗೂ ಕಾಣೋದಿಲ್ವಲ್ಲ, ನನ್ ಕಣ್ಣು ಕಾಣಲ್ವಾ? ಅದು ಶಾನೆ ಜನರು ಕಣ್ಗೆಲ್ಲ ಕಾಣೋದಿಲ್ಲ, ಬರೀ ಮಾತಷ್ಟೇ ಕೇಳಿಸ್ತದೆ. ಹ್ಞೂ, ವಯಸ್ಸಾದ್ಮೇಲೆ ಸತ್ತೋಗಿತ್ತಲ್ಲ, ಶಾನೆ ವರ್ಷ ಏನು ಆಯಸ್ಸಿಲ್ಲ, ಅದಕ್ಕೇನೆ ನೀಯ. ಓ ಹೌದಾ. ನನ್ಗೆ ಎಲ್ರು ಮನುಷ್ಯರು ಫ್ರೆಂಡ್ ಮಾಡ್ಕೊಂಡ್ರೆ ನಾನ್ ನೋಡಿ ಎಲ್ಲ ಮೋಹಿನಿಗಳ್ನು ದೆವ್ವಗಳ್ನು ಫ್ರೆಂಡ್ ಮಾಡ್ಕೊತಾ ಇದೀನಿ. ಆದ್ರೂ ನನಗೇನ್ ಬೇಜಾರಿಲ್ಲ ಕಣ್ ಭೈರವ. ಬೇಜಾರ್ ಮಾಡ್ಕೊಳ್ಳೋದನ್ನು ಇಲ್ಲ, ಯಾಕೆ ಬೇಜಾರ್ ಮಾಡ್ಕೋಬೇಕು? ಇಂಥ ಒಳ್ಳೆ ಫ್ರೆಂಡ್ ಇರ್ಬೇಕಾರೆ. ಫ್ರೆಂಡ್ ಅನ್ಬೇಡ ಪುದ್ದು ಡಾರ್ಲಿಂಗ್, ಮನ್ಸ್ಗೆಲ್ಲ ಬೇಜಾರಾಯ್ತದೆ. ಹಾಂ, ಲವ್ವರು ಮುಂದಿನ ಜನ್ಮದಾಗೆ ಬರ್ಸ್ಕೊಂಡಿವ್ನಿ, ನೀನೇ ನನಗೆ ಬೇಕು ಎಂಟಿ ಅಂತ ಹೇಳ್ಬಿಟ್ಟು. ಮುಂದಿನ ಜನ್ಮದಾಗಂತೂ ಫಿಕ್ಸು ನೀನಂತೂನುವೆ. ಹಾಂ, ಅಂಥದ್ರಾಗೆ ಫ್ರೆಂಡು ಗಿಂಡು ಅಂತೆಲ್ಲ ಅನ್ನಕ್ಕೆ ಹೋಗ್ಬೇಡ ನಿನ್ನನ್ನು. ಅದಕ್ಕೆ ಇಷ್ಟು ವರ್ಷ ಕಾಯ್ತಿರೋದು, ನೀನು ಸಾಯೋ ಗಂಟ ಇಲ್ಲೇ ಇದ್ದೀನಿ. ಸತ್ ಮೇಲೆ ಇಬ್ರು ಕೈ ಕೈ ಹಿಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಡೋಣ. ನಾನ್ ಮಾಡಿರೋ ಕಿತ್ತೋಗಿರೋ ಕೆಲ್ಸಕ್ಕೆ ಸ್ವರ್ಗ ಸಿಗ್ತದೆ ಅಂತ ಅನ್ಕೊಂಡ ಯವ್ವ. ನಾನು ಕರ್ಕೊಂಡೋಯ್ತೀನಿ ಪದ್ದು ಡಾರ್ಲಿಂಗ್, ನಾನು ಮಾಡಿದ್ದೀನಿ ಎಲ್ಲ ಒಳ್ಳೆ ಕೆಲಸನೇ ಮಾಡಿದ್ದೀನಿ, ಕರ್ಕೊಂಡೋಯ್ತೀನಿ ಸುಮ್ಕಿರು. ಹ್ಞೂ, ನಿಂಗೋಸ್ಕರ ಹೊಸ ರೋಡ್ ಮಾಡ್ಬಿಟ್ಟೆ ನೀ ಕರ್ಕೊಂಡೋಯ್ತೀನಿ. ಇದ್ರಾಗ ಏನ್ ಕಮ್ಮಿ ಇಲ್ಲ ಬಿಡು ನೀನಂತೂನುವೆ. ಭೈರವ, ಇದೆಲ್ಲ ಹೆಂಗ್ ಸಾಧ್ಯ? ಪೊದ್ದುಗ್ ನೀನ್ ಎಷ್ಟು ವರ್ಷದಿಂದ ಪರಿಚಯ ಇದೀಗ, ಇದೆಲ್ಲ ಹೆಂಗ್ ಸಾಧ್ಯ? ನಂಗೊಂದು ಅರ್ಥ ಆಯ್ತಿಲ್ವಲ್ಲ. ಹಾ, ಪೊದ್ದುಗೆ ಎಲ್ಲರೂನುವೆ ನಿನ್ ಜೊತೆಯಾಗಿದ್ಯಾ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲ ಸರಿಯಾಗಿ. ಅದ್ ಹೆಂಗ್ ಸಾಧ್ಯ? ಅಜ್ಜಿ ನೀನು ಬಾಯಿ ಮುಚ್ಕೊಂಡು ತಿಂತೀಯ, ಇಲ್ಲಾಂದ್ರೆ ಎದ್ದು ಓಡ್ ಕಳಿಸ್ಲ ಹೇಳು. ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನಜ್ಜಿ. ಕ್ವಸನ್ಗಳ ಮೇಲೆ ಕ್ವಸನ್ ಕೇಳ್ಬೇಡ, ಕೊಟ್ಟಿರೋದೇ ಹೆಚ್ಚು ನಿಂಗೆ. ಹಾಂ, ಸುಮ್ಕೆ ತಿಂದು ಎದ್ದೊಯ್ತಿರ್ಬೇಕು. ನಾನು ಪೊದ್ದು ಡಾರ್ಲಿಂಗ್ ಇಲ್ಲಿ ಕುಂತ್ಕೊಂಡು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ತಿರೋದು. ಅದೇನೋ ಶಿವ ಪೂಜೆ ಕಾಲ್ಡಿ ಮರಿ ಬುಟ್ಟಂಗೆ ಬಂದ್ಬಿಟ್ಟು ಇಲ್ಲಿ ಕ್ವಸನ್ ಮೇಲೆ ಕ್ವಸನ್ ಮಾಡ್ತೀರಾ ನೀನು? ಇಲ್ಲ ಇಲ್ಲ ಇಲ್ಲ, ತಿಂತೀನಿ, ಹೊಟ್ಟೆ ತುಂಬಾ ತಿಂತೀನಿ. ಏನಂತ ವಜ್ಜಿದು? ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗೈತೆ, ಮುಂದಿನ ಜನ್ಮದಾಗ ನೀವೇ ಜೋಡಿಯಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ಅಜ್ಜಿ. ಸರಿ ಸರಿ ಆಯ್ತು. ಏನ್ರಪ್ಪ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರೂ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿ. ನಮ್ಮ ಕ್ಯಾಲೆಂಡರ್ ಹೊಸ ವರ್ಷ ಇದು. ನಾವೇನಂತ ಸೆಲೆಬ್ರೇಷನ್ ಅಂತ ಏನು ಮಾಡೋದಿಲ್ಲ. ಸೆಲೆಬ್ರೇಷನ್ ಮಾಡ್ಕೊಂಡು ಕುಂತಿದ್ರೆ ವಿಡಿಯೋ ಅಂತೂ ಮಾಡ್ತಿರ್ಲಿಲ್ಲ. ನೀವು ವಿಡಿಯೋ ಬರ್ತಾವೆ ಅಂದಮೇಲೆ ನೀವು ಅರ್ಥ ಮಾಡ್ಕೋಬೇಕು ಸೆಲೆಬ್ರೇಷನ್ ಏನು ಮಾಡ್ತಿರಲ್ಲ, ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ ಅಂತ. ಆದರೆ ನಿಮ್ಮೆಲ್ರಿಗೂ ಹೇಳೋದೊಂದೇ, ಇರೋದೊಂದು ಜೀವನ, ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಿ, ಒಳ್ಳೆತನವಾಗಿರಿ ಅಷ್ಟೇ. ಹಾಗೆ ನೀ ಹೆಂಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ. ನಿಮ್ಮೆಲ್ರಿಗೂ ಭೈರವನ್ ಕಡೆಯಿಂದನೂ ಹ್ಯಾಪಿ ನ್ಯೂ ಇಯರ್ ಕಣ್ರಪ್ಪ. ಎಷ್ಟೋ ಜನ ನನಗೆ ಕಳಿಸ್ರಿ ಸಿಸ್ಟರ್ ಭೈರವನ್ನ, ನಮಗೂ ಭೈರವನ್ ಅಂತ ದೆವ್ವ ಬೇಕು ಅದು ಇದು ಅಂತ ಕೇಳ್ತೀರಾ. ಇದು ಜಸ್ಟ್ ಇಮ್ಯಾಜಿನೇಷನ್ ಆದ್ರೂ ನಿಜವಾಗೂ ಮನಸ್ಸಿಗೆ ಎಲ್ಲೋ ಒಂಥರ ನೆಮ್ಮದಿ ಅನಿಸ್ತದೆ ಕಣ್ರಪ್ಪ ನಂಗಂತೂ. ಯಾಕಂದ್ರೆ ಅವಾಗ ನಮ್ಮ ತಾತ ಹೇಳ್ಬೇಕಾದ್ರೆ ಕಥೆಯೇ ಕೇಳ್ತಿದ್ದೆ, ಹಿಂಗೆ ದೆವ್ವ ಇರ್ತದಂತೆ, ಅದ್ರ ಕೂದಲು ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ರೆ ನಾವ್ ಹೇಳ್ದಂಗೆ ಕೇಳ್ತದಂತೆ ಅಂತ. ಅದೇ ಮೈಂಡಾಗಿ ಇಟ್ಕೊಂಡು ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ದು. ಎಲ್ಲರೂ ಭೈರವನ್ನ ತುಂಬಾನೇ ಇಷ್ಟಪಡ್ತೀರಾ. ನನಗೆ ಒಂದ್ಸಲ ಯಾವಾಗ ಅನ್ನಿಸ್ತಾ ಇರ್ತದೆ, ಯಾವಾಗನಾದ್ರೂ ಬೇಜಾರಾದಾಗೋ, ಏನೋ ಒಬ್ಬಳ ಇದ್ದಾಗೋ, ನನ್ನ ಕತೆನಾಗ ಬರ್ತದಲ್ಲ ಭೈರವ, ಹಂಗೆ ನನಗೊಂದು ಭೈರವ ಇರಬಾರ್ದಾಗಿತ್ತಾ? ಜೀವನದಾಗ ಬೇಜಾರೇ ಆಯ್ತಿರ್ಲಿಲ್ವಲ್ಲ, ಹಂಗೆ ಇದ್ಬಿಟ್ಟಿದ್ರೆ ಒಂದೇ ಒಂದು ಆಪ್ಷನ್ ಇದ್ದಿದ್ರೆ ಸಂದಾಕಿರೋದಲ್ವಾ ಅಂತ ಅನ್ನಿಸ್ತಾನೆ ಇರ್ತದೆ ನನಗಂತೂ. ನಿಮ್ಗೆಲ್ರಿಗೂ ಎಂದನ ಅನ್ಸಾಯ್ತಾ? ಕಮೆಂಟ್ ಮಾಡಿ. ನನಗಂತೂ ಯಾವಾಗ ಒಬ್ಳೆ ಕೂತಿದ್ದೀನಿ, ಬೇಜಾರಾಗ್ತಾ ಐತೆ, ಸಿಕ್ಕಾಪಟ್ಟೆ ನೋವಾಗ್ತಾ ಐತೆ ಅಂದಾಗೆಲ್ಲನೂ ಇದೇ ಭೈರವ ಕ್ಯಾರೆಕ್ಟರ್ ನೆನಪಾಯ್ತದೆ ನನಗಂತೂ. ಇಲ್ಲ ಇರಬೇಕಿತ್ತು ಭೈರವ ಇರಬೇಕಿತ್ತು, ಅಂತಾರೊಬ್ರು ಇರಬೇಕಿತ್ತು ನನ್ನ ಜೊತೆಯಾಗೆ, ಫುಲ್ ಸಪೋರ್ಟ್ ಮಾಡಬೇಕಿತ್ತು ಅಂತ ಖುಷಿನ ವಿಡಿಯೋದಾಗ ಹಂಚ್ಕೊತೀನಿ ಅಷ್ಟೇನಿಯಾ. ನೆಕ್ಸ್ಟ್ ಜಯಕ್ಕನ ಮಕ್ಕಳು ಅಂತ ಬರ್ತಾಯ್ತಲ್ಲ, ಅದ್ರಾಗೂ ಭೈರವನ್ ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಆಗ್ಬಿಟ್ಟೈತೆ ನನಗಂತೂ. ಅದಕ್ಕೆ ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹ್ಯಾಪಿ ಆಗಿರಿ, ಸರಿನಾ?